ಕಾರ್ಕಳ ತಾಲೂಕಿನ ಉಂಬಿಕಲ್ ಬೆಟ್ಟ, ಬೈಲೂರಿನ ಉಂಬಿಕಲ್ ಬೆಟ್ಟದಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಗೊಳಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಕಾರ್ಕಳದ ಶಾಸಕರು ಮಾನ್ಯ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರೊಂದು ಮಹತ್ವಾಕಾಂಕ್ಷೆಯ ಕನಸಿನ ಯೋಜನೆ ಸುಮಾರು 11.05 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯ ಅನುಷ್ಠಾನವನ್ನು ಪ್ರಾರಂಭ ಮಾಡಿದರು. ಆರಂಭ ಮಾಡಿದ ದಿನಗಳಲ್ಲಿ ಯಾವುದೇ ಅಪಸ್ವರ ಎತ್ತದಂತಹ ಕಾಂಗ್ರೆಸ್ ನಾಯಕರುಗಳು ಆ ನಂತರ ದಿನಗಳಲ್ಲಿ ಬಂದಂತಹ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಹತಾಶ ಭಾವನೆಯಿಂದ ದಿನವೊಂದಕ್ಕೆ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡುವಂತಹ ಪ್ರಸಂಗವನ್ನು ಕಾರ್ಕಳದ ಎಲ್ಲ ನಾಗರಿಕರು ಗಮನಿಸ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಆ ಮೂರ್ತಿ ಸರಿಯಿಲ್ಲ, ಫೈಬರ್ ಎನ್ನುವಂತಹ ಮಾತನಾಡಿದ್ರಿ. ಆನಂತರ ಏನು ಹೇಳಿದ್ರಿ? ಫೈಬರ್ ಅಲ್ಲ, ಅದು ಕಂಚು ಅಲ್ಲ, ತಾಮ್ರ ಅಂತ ಹೇಳಿದ್ರಿ. ಈ ರೀತಿಯ ವಿರೋಧಾಭಾಸದ ಹೇಳಿಕೆಯನ್ನು ಕೊಡುವಂತಹ ಉದಯಕುಮಾರ್ ಶೆಟ್ಟಿ ಮತ್ತು ಬಳಗದವರು ಇದೀಗ ಅವರ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಸತತವಾಗಿ ಕಳೆದ 1.5-2 ವರ್ಷಗಳಿಂದ ಶಾಸಕರನ್ನ ನಿಂದನೆ ಮಾಡುವುದು, ಆ ನಂತರ ಪುಕ್ಕಟೆ ಪ್ರಚಾರವನ್ನು ಪಡೆದುಕೊಳ್ಳುವುದು. ಅವರ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಯೋಜನೆಯಲ್ಲಿ ಅನುಷ್ಠಾನದ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಯ ಆದರೆ ಅದನ್ನು ತನಿಖೆ ಮಾಡುವಂತಹ ಬಾಡಿ ಇದೆ, ತನಿಖೆ ಮಾಡುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಸರ್ಕಾರ ನಿರ್ದಿಷ್ಟ ಸಮಯವನ್ನು ಗೊತ್ತು ಮಾಡಿ ಆ ಸಮಯದೊಳಗೆ ವರದಿಯನ್ನು ಕೊಡುವಂತಹ ಪ್ರಕ್ರಿಯೆ ಇಷ್ಟವರೆಗೆ ಬಂದಂಥ ಪ್ರಕ್ರಿಯೆಗಳು. ಆದರೆ ಪರಶುರಾಮ ಥೀಮ್ ಪಾರ್ಕಿನ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಮಾಡಿದಂತಹ ಪ್ರಕರಣ ಕಳೆದ 1.5 ವರ್ಷದಿಂದಲೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಪ್ರಕರಣ ತನಿಖೆ ವರದಿ ಬರುವುದು ಯಾವಾಗ? ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಬೇಕು. ಅವರ ಉದ್ದೇಶ ಡಿ.ಕೆ. ಶಿವಕುಮಾರ್ ಅವರು ಕಾರ್ಕಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಮುಂದಿನ ಚುನಾವಣೆಯವರೆಗೂ ಜೀವಂತ ಇಡಿ ಅನ್ನುವಂತಹ ಮಾತನ್ನು ಹೇಳಿದರು. ಆ ಉದ್ದೇಶಕ್ಕಾಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲರೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಅವರು ಈ ರೀತಿ ಮಾಡಿದ ಕಾರಣ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಕುಂಠಿತವಾದ ಕಾರಣ ಸುಮಾರು 4.33 ಕೋಟಿ ರೂಪಾಯಿ ಅನುದಾನಕ್ಕೆ ತಡೆ ಹಿಡಿದ ಕಾರಣ ಅಲ್ಲಿ ಎಲ್ಲ ಕಾಮಗಾರಿಗಳು ಕುಂಠಿತ ಆಗಿದೆ. ಆ ಕುಂಠಿತವಾದ ಕಾರಣ ಅಲ್ಲಿ ಎಲ್ಲ ಅಭಿವೃದ್ಧಿ ಚಟುವಟಿಕೆ ನಿಂತು ಹೋಗಿದೆ. ಅದರ ಒಂದಿಗೆ ಅಲ್ಲಿ ಏನು ತನಿಖೆಯ ನೆಪದಲ್ಲಿ ನಿಷೇಧಾಜ್ಞೆಯನ್ನ ಪ್ರವಾಸಿಗರಿಗೆ ತಡೆಯನ್ನ ಕೂಡ ಒಡ್ಡಿದ ಕಾರಣ ಯಾರು ಹೋಗದಂತಹ ಸ್ಥಿತಿ. ಇದರ ಕಾರಣವೇ ಮೊನ್ನೆ ನಡೆದಂತಹ ಕಳ್ಳತನ. ಈ ಕಳ್ಳತನವನ್ನು ಮಾಡಿದ ವ್ಯಕ್ತಿಗಳು ಒಬ್ಬರಾದರೆ ಇದನ್ನ ಈ ರೀತಿ ಮಾಡಲಿಕ್ಕೆ ಏನು ಮೂಲ ಕಾರಣ? ಈ ಕಾಂಗ್ರೆಸ್ನವರು ಅಲ್ಲಿ ತಡೆ ಒಡ್ಡಿದ ಕಾರಣ, ಅಲ್ಲಿ ಯಾವುದೇ ಜನಸಂಚಾರ ಇಲ್ಲದ ಕಾರಣ ಈ ಕಳ್ಳರಿಗೆ ಸುಲಭವಾಗಿ ಅದನ್ನು ಕಳ್ಳತನ ಮಾಡಲಿಕ್ಕೆ ಆಯಿತು. ಕಳ್ಳತನ ಆದ ಕೂಡಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆಯನ್ನು ಕೊಡ್ತಾರೆ. ಯಾರಿಗೂ ಗೊತ್ತಾಗದ ವಿಷಯ ಶಾಸಕರಿಗೆ ಹೇಗೆ ಗೊತ್ತಾಯಿತು? ಸ್ವಾಮಿ, ಶಾಸಕರು ಇಡೀ ಕಾರ್ಕಳದ ಪ್ರತಿನಿಧಿ, ಕಾರ್ಕಳದಾದ್ಯಂತ ಇರುವಂತಹ ಎಲ್ಲ ಮನೆಯ ಜನರು, ಅವರ ಮನೆಯವರು, ಅವರಿಗೆ ಮಾಹಿತಿಯನ್ನು ಕೊಡೋರು ತುಂಬಾ ಜನ ಇದ್ದಾರೆ. ನೀವು ಸೋತವರೇ ಎಲ್ಲೆಲ್ಲಿ ಹೋಗಿ ನೀವು ಪತ್ರಿಕಾ ಹೇಳಿಕೆಯನ್ನ ಕೊಡ್ತೀರಿ, ಯಾರ್ಯಾರ ಮನೆಗೆ ಹೋಗ್ತೀರಿ ಅಂತ ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಸಂವಿಧಾನಬದ್ಧವಾಗಿ ಆರಿಸಿದಂತಹ ವ್ಯಕ್ತಿಗೆ ಮಾಹಿತಿಗಳು ಬರಲು ಸಹಜ, ಬಂದೇ ಬರ್ತದೆ. ಬಂದ ಕೂಡಲೇ ಕಾನೂನುಬದ್ಧವಾಗಿ ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸಿದ ನಂತರವೇ ಶಾಸಕರು ಅದನ್ನ ಅವರ ಟ್ವಿಟರ್ನಲ್ಲಿಯ ಅವರ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ ಹೊರತು ಏಕಾಏಕಿಯನ್ನು ಮಾಡಲಿಲ್ಲ. ಅದರ ಒಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ, ಆ ಕಾರಣ ಅವರೇ ಮಾಡಿಸಿರಬಹುದೋ ಏನು, ಈ ಮಾತನ್ನ ಕೊಡ್ತಾರೆ. ಅದರ ಒಟ್ಟಿಗೆ ಉದಯಕುಮಾರ್ ಶೆಟ್ಟಿ ಹೇಳ್ತಾರೆ, ಅಲ್ಲಿ ಬೇರೆ ಆರಂಭದಲ್ಲಿಯೇ ಬೇರೆ ಲಕ್ಷಾಂತರ ಮೌಲ್ಯವಾದ ವಸ್ತುಗಳಲ್ಲಿವೆ, ಕಳ್ಳರಿಗೆ ಅದನ್ನ ಏನು ಮಹಡಿಯಲ್ಲಿರುವಂತಹ ಮಾಡನ್ನು ತೆಗೆಯುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಇವರಿಗೆ ಗೊತ್ತಿತ್ತು ಕಳ್ಳತನ ಯಾರು ಮಾಡ್ತಾರೆ ಅನ್ನುವಂಥ ವಿಷಯ ಇವರಿಗೆ ಗೊತ್ತಿತ್ತು, ಪೂರ್ವದಲ್ಲಿ ಗೊತ್ತಿತ್ತು. ಆ ನಂತರ ನಮ್ಮ ಸಂಘ ಪರಿವಾರದ ಒಂದಿಬ್ಬರು ಮಕ್ಕಳ ಮೇಲೆ ಕೂಡ ಆರೋಪವನ್ನು ಮಾಡಿ ಶುರು ಮಾಡಿದರು. ಈಗ ಪ್ರಸ್ತುತ ಕಳ್ಳರು ಯಾರು ಅನ್ನುವುದನ್ನ ಪೊಲೀಸರವರು ಒಳ್ಳೆಯ ರೀತಿಯಲ್ಲಿ ಚಾಣಾಕ್ಷರವನ್ನು ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ನ್ಯಾಯಾಲಯ ಕೂಡ ಕೊಟ್ಟಿದ್ದಾರೆ, ಅವರನ್ನು ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಉದಯಕುಮಾರ್ ಶೆಟ್ಟರು ಆ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನು ಹೇಳಿಕೆಯನ್ನು ಕೊಡ್ತಾರೆ?
ಅವರು ಯಾರನ್ನು ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರ ಆ ಬ್ರದರ್ಸ್ಗಳೇ ಅಲ್ಲಿ ಕಳ್ಳತನದಲ್ಲಿ ಸಿಕ್ಕಿಬಿದ್ದಾರೆ. ನಾವು ಬ್ರದರ್ಸ್ ಅಂತ ಹೇಳಿದ ಕೂಡಲೇ ನಿನ್ನೆ ಒಂದು 2 ಜನ ಕಾಂಗ್ರೆಸ್ ನಾಯಕರುಗಳು ಪತ್ರಿಕೆ ಹೇಳಿ ಕೊಡ್ತಾರೆ, ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಗೆ ಜಾತಿ ಧರ್ಮ ದ್ವೇಷ ಇಲ್ಲ ಅಂತ. ಅದನ್ನು ನಾವು ಒಪ್ತೇವೆ. ಆದರೆ ಕ್ರಿಮಿನಲ್ ಚಟುವಟಿಕೆ ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಧರ್ಮಕ್ಕೆ ಸೇರಿದವರು ನೀವು ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಂತ ಆದ್ರೆ ಯಾರನ್ನು ನಾವು ಹೇಳಿದ್ದು? ನಾವು ಯಾವುದೇ ಧರ್ಮದ ಪರವಾಗಿ ಅಥವಾ ಧರ್ಮದ ವಿರುದ್ಧವಾಗಿ ಅವನು ಹೇಳಿಕೆ ಕೊಡಲಿಲ್ಲ. ಯಾರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೋ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ನೀವು ಮಾತನ್ನ ಹೇಳ್ತಾ ಇದ್ದೇ ಹೊರತು ಯಾವುದೇ ಧರ್ಮದ ವಿರುದ್ಧ ನಮ್ಮ ಹೇಳಿಕೆ ಅಲ್ಲ. ಆ ಕಾರಣದಿಂದಾಗಿ ಮಾನ್ಯ ಉದಯಕುಮಾರ್ ಶೆಟ್ಟಿ ಅವರೇ, ಇನ್ನು ಮುಂದೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಪದ ಬಳಕೆಯಲ್ಲಿ ಸ್ವಲ್ಪ ನಿಗಾ ಇರಲಿ. ಕಳೆದ 50 ವರ್ಷಗಳ ರಾಜಕೀಯದಲ್ಲಿ ಕಾರ್ಕಳದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 50 ವರ್ಷಗಳಲ್ಲಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನ ಕಂಡಿದೆ ಈ ನಾಡು. ಆದರೆ ಯಾವತ್ತೂ ಕೂಡ ಅವರು ಪದ ಬಳಕೆಯಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ಪದ ಬಳಕೆ ಯಾವತ್ತೂ ಕೂಡ ಸಭ್ಯತೆಯ ಗೆರೆ ದಾಟಲಿಲ್ಲ. ನೀವು ಏನು ಹತಾಶೆ ಭಾವನೆಯಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡುವಂತಹ ಸಂದರ್ಭದಲ್ಲಿ ಶಾಸಕರನ್ನು ಅವಹೇಳನ ಮಾಡಬೇಕೆನ್ನುವಂಥ ಏಕೈಕ ದೃಷ್ಟಿಕೋನದಿಂದ ಈ ರೀತಿ ಮಾಡ್ತೀರಿ ಅಂತ ಆದ್ರೆ ನಮಗೂ ಕೂಡ ಅದೇ ಪದಪ್ರಯೋಗ ಮಾಡಲಿಕ್ಕೆ ಗೊತ್ತಿದೆ. ನೀವು ಇದೇ ರೀತಿಯ ಪದಪ್ರಯೋಗಗಳನ್ನು ಮುಂದುವರೆಸಿದ್ರೆ ನಾವು ಅನಿವಾರ್ಯವಾಗಿ ನಾವು ಕೂಡ ಅದೇ ಪದಪ್ರಯೋಗವನ್ನ ನಿಮ್ಮ ಹಾಗೂ ನಿಮ್ಮ ಪಟಾಲಂನ ವಿರುದ್ಧ ಕೂಡ ಮಾಡುವುದು ಅನಿವಾರ್ಯವಾದಿತ್ತು. ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವಂತಹ ಮಾತನ್ನು ಹೇಳಿಕೊಂಡು ಈ ಪರಶುರಾಮ ಥೀಮ್ ಪಾರ್ಕಿಗೆ ನೀವೇನು ತಡೆ ಒಡ್ಡಿದ್ದೀರೋ ಆ ತಡೆಯನ್ನ ತೆರವುಗೊಳಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ತನಿಖೆಗಳು ನ್ಯಾಯಯುತವಾಗಿ ಆಗಲಿ, ಅದಕ್ಕೆ ನಾವು ಯಾವುದು ಅಡ್ಡ ಬರುವುದಿಲ್ಲ. ತನಿಖೆ ಅದರಷ್ಟಕ್ಕೆ ಆಗ್ತದೆ. ಜನಸಂಪರ್ಕದನ್ನು ಮುಕ್ತಗೊಳಿಸಿ 4 ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂತ ಆದ ಕೂಡಲೇ ಖಂಡಿತವಾಗಿಯೂ ಕೂಡ ಅಲ್ಲಿ ಇಂಥ ಒಂದು ಅನೈತಿಕ ಚಟುವಟಿಕೆಗಳು ಅಥವಾ ಈ ರೀತಿಯ ಕಳ್ಳತನದ ಚಟುವಟಿಕೆ ಯಾವುದೂ ಕೂಡ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಇದನ್ನ ಮುಕ್ತಗೊಳಿಸಿ, ಜನಸಾಮಾನ್ಯರು ಬರಲಿಕ್ಕೆ ಮುಕ್ತಗೊಳಿಸಿ, ಮಾತ್ರವಲ್ಲದೆ ಅಲ್ಲಿ ಚಟುವಟಿಕೆಗಳಿಗೆ ಆಗುವಂತೆ, ಅದು ಯಾವುದು ಸಾಂಸ್ಕೃತಿಕ ಚಟುವಟಿಕೆ ಆಗುವಂತೆ ಪೂರಕ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿ. ನಾವು ಕಳೆದ 1.5-2 ವರ್ಷದ ಅದೇ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅದನ್ನ ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಬಾಕಿ ಇಟ್ಟಂತ ಅನುದಾನವನ್ನು ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ಪರಶುರಾಮ ಥೀಮ್ ಪಾರ್ಕಿನ ಏನು ನಮ್ಮ ಶಾಸಕರು ಅವರ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಮಾಡಿದ್ದಾರೋ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಶಾಸಕರೊಂದಿಗೆ ಕೈ ಜೋಡಿಸಿ. ನಿಮ್ಗೆ ಆಗುವುದಿಲ್ಲವೋ ಕನಿಷ್ಠ ಸುಮ್ಮನೆ ಆದ್ರೂ ಇರಿ. ವಿನಾಕಾರಣ ಕಾಲು ಕೆರೆದು ಬಾಯಿಗೆ ಬಂದಂತಹ ಮಾತಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಕಾರ್ಕಳದ ಜನತೆ ಕ್ಷಮಿಸುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿಕೊಂಡು ಮತ್ತೊಮ್ಮೆ ಆಗ್ರಹ ಪೂರ್ವಕವಾಗಿ ಕಾಂಗ್ರೆಸ್ ಅವರಿಗೆ ಹೇಳ್ತೇನೆ, ಈ ಕೇಂದ್ರವನ್ನ ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಆನಂತರ ತಡೆ ಹಿಡಿಯಲಾದಂತಹ ಅನುದಾನವನ್ನ ಬಿಡುಗಡೆಗೊಳಿಸಲು ಸಹಕರಿಸಿ ಅನ್ನುವಂತಹ ಮಾತನ್ನು ಹೇಳಿ, ಅದರ ಒಂದಿಗೆ ನಿಮ್ಮ ಏನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾತುಗಳು ಸಭ್ಯತೆಯ ಎಲ್ಲೆಯನ್ನ ಮೀರದಿರಲಿ. ಸಭ್ಯತೆಯ ಎಲ್ಲೆ ಮೀರಿದ್ರೆ ಖಂಡಿತವಾಗಿಯೂ ಕೂಡ ಅದರ ಪರಿಣಾಮ ನಿಮ್ಗೆ ಕಷ್ಟವಾದೀತು. ಇಂತಹ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ತೆ. ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮದ ಮುಖಾಂತರವಾಗಿ ಕಾರ್ಕಳವನ್ನ ಬೆಳಗಬೇಕಿತ್ತು. ಆದರೆ ಕಾಂಗ್ರೆಸ್ನ ಈ ದ್ವೇಷ ರಾಜಕಾರಣದ ಮುಖಾಂತರವಾಗಿ ಇವತ್ತು ಪಾಳು ಬಿದ್ದಿದ್ದ ಪರಿಸ್ಥಿತಿಗೆ ಬಂದಿದೆ. ಏನು ಪರಶುರಾಮ ಥೀಮ್ ಪಾರ್ಕ್ ಪಾಳು ಬಿದ್ದಿದೆ ಅದರ ಕ್ರೆಡಿಟ್ ಹೋಗುವುದು ಕಾಂಗ್ರೆಸ್ಸಿಗೆ. ಈ ಫೈಬರ್ ಗ್ಯಾಂಗ್ ಏನಿದೆ ಪ್ರಾರಂಭದಿಂದ ಸುಳ್ಳನ್ನು ಹೇಳುವ ಮುಖಾಂತರವಾಗಿ ಕಾರ್ಕಳದಲ್ಲಿ ಜನರ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದೆ. ಏನು 2023ರಲ್ಲಿ DC ಅವರು ಪರಶುರಾಮನ ಮೂರ್ತಿಯ ಸ್ವಲ್ಪ ಬದಲಾವಣೆ ಮಾಡಬೇಕು, ಅದನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂಥ ಈ ಫೈಬರ್ ಗ್ಯಾಂಗ್ ಇವತ್ತಿನ ತನಕ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಿದೆ. ಮೊದಲಿಗೆ ಕಾಮಗಾರಿ ಪ್ರಾರಂಭ ಆಗುವಾಗ ಮಣ್ಣನ್ನು ಹಾಕಿ ಅಲ್ಲಿ ಅಡ್ಡ ಮಾಡುವಂಥ ಕೆಲಸವನ್ನು ಮಾಡಿತು. ನಂತರ ದಿನಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವ ಆರೋಪ ಮಾಡಿತು. ಮೊನ್ನೆ ಅಲ್ಲಿ ಕಳವಾದಾಗ ಅದನ್ನು ಕಳವು ಮಾಡಿದ್ದು ಶಾಸಕ ಎನ್ನುವ ಹೇಳಿಕೆಯನ್ನು ಈ ಫೈಬರ್ ಗ್ಯಾಂಗ್ ಕೊಟ್ಟಿತ್ತು. ಆ ಕಳವಾದ ಮರುದಿವಸವ ಅದೇ ದಿವಸ ಇರಬೇಕು. ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ಇದನ್ನ ನೇರವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾರೆ. ಈ ಕಳವು ಏನಿದ್ರು ಸುನೀಲ್ ಕುಮಾರ್ ಅವರು ಮಾಡಿದ್ರು ಅಂತ ಹೇಳ್ತಾರೆ. ಸುಭದ್ರಾವ್ ಕೂಡ ಅದನ್ನು ಆರೋಪ ಮಾಡ್ತಾರೆ. ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ, ಕಾಂಗ್ರೆಸ್ನ MLA ಅಭ್ಯರ್ಥಿ ಈ ತರ ಸುಳ್ಳನ್ನು ಹೇಳುವ ಮುಖಾಂತರವಾಗಿ ನೇರವಾಗಿ ಆರೋಪ ಮಾಡುವವರು
ಅವ್ರು ಯೋಚಿಸಬೇಕು. ಯಾಕಂತ ಹೇಳಿದ್ರೆ ತನಿಖೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ, ಯಾರು ಅದನ್ನು ಕದ್ದಿದ್ದಾರೆ, ಅದನ್ನು ಕದ್ದಿದ್ದ ಅವರನ್ನ ಆರೋಪಿಗಳನ್ನು ಹಿಡುವ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ. ಆದರೆ ಏಕೈಕಿ ಸುಳ್ಳುಗಳ ಮಹಾಪುರವನ್ನು ಹೇಳುವ ಮುಖಾಂತರವಾಗಿ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಕಾಂಗ್ರೆಸ್ನ ಫೈಬರ್ ಗ್ಯಾಂಗ್ ಮಾಡ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಕಳವಾದ ಪರಶುರಾಮ ಥೀಮ್ ಪಾರ್ಕ್ನ ಬೆಟ್ಟದಲ್ಲಿ ಏನೋ ಕಳವಾಗಿದೆ, ಒಂದು ಚೂರು ಕ್ಲೂ ಇರಲಿಲ್ಲ. ಆದರೆ ಇವತ್ತು ಜಿಲ್ಲಾ SP ತಂಡ ಹರಿರಾಮ್ ಶಂಕರ್ ಅವರ SP ತಂಡ, ಕಾರ್ಕಳದ ನಮ್ಮ ಟೌನ್ ಸ್ಟೇಷನ್ SI ಮುರಳೀಧರ್ ನಾಯಕ್ ಮತ್ತು ಅವರ ಟೀಮು, ಗ್ರಾಮಾಂತರ ಠಾಣೆಯ ಪ್ರಸನ್ನ ಕುಮಾರ್ ಮತ್ತು ಅವರ ಟೀಮು ಬಹಳ ಒಳ್ಳೆಯ ಕೆಲಸ ಮಾಡಿ 2 ದಿವಸದಲ್ಲಿ 3 ಜನ ಕಳ್ಳರನ್ನ ಪತ್ತೆ ಮಾಡಿದ್ದಾರೆ, 2 ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಆರಿಫ್ ಅಂತ ಹೇಳುವವ, ಮತ್ತೊಬ್ಬ ಅಬ್ದುಲ್ ಹಮೀದ್ ಅಂತ ಹೇಳುವವ. ಏನು ಸುನೀಲ್ ಕುಮಾರ್ ಕಳ್ಳರು ಅಂತ ಹೇಳಿದ ಫೈಬರ್ ಗ್ಯಾಂಗಿಗೆ ಇವತ್ತು ಮುಜುಗರ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾರಂತ ಹೇಳಿದ್ರೆ ಅವರ ಬ್ರದರ್ಸೇ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ, ಇವತ್ತು ಮೌನವಾಗಿದ್ದಾರೆ. ಅವರು ಈ ಕಳ್ಳತನದ ಬಗ್ಗೆ ಯಾವುದೇ ರೀತಿಯ ಆಡ್ತಾ ಇಲ್ಲ. ಅದರ ಬದಲಾಗಿ ಸ್ಟೇಷನ್ಗೆ ಹೋಗಿ ಅವರ ಪರವಾಗಿ ವಾದವನ್ನು ಮಾಡ್ಲಿಕ್ಕೆ ಹೋಗಿದ್ದಾರೆ. ನಮಗೆ ಬೇಸರ ಇಷ್ಟೇ, ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮ ತಾಣ ಆಗಬೇಕಿತ್ತು, ಇವತ್ತು ಅದು ಪಾಳು ಬಿದ್ದಿದೆ. ಇದರ ಕ್ರೆಡಿಟ್ ಅವರಿಗೆ ಹೋಗ್ತದೆ ಅಂತ ಆಗ ಹೇಳಿದೆ. DKC ಶಿವಕುಮಾರ್ ಅವರು ಮೊನ್ನೆ ಮಂಗಳೂರಿಗೆ ಬಂದಾಗ ಹೇಳ್ತಾರೆ, ಕರಾವಳಿಯನ್ನ ಪ್ರವಾಸೋದ್ಯಮ ತಾಣವಾಗಿ ಮಾಡ್ಬೇಕಂತ ಹೇಳ್ತಾರೆ. ಅವರಿಗೂ ತೊಂದರೆ ಇದೆ. ಕರಾವಳಿಯನ್ನ ಪ್ರವಾಸೋದ್ಯಮ ತಾಣ ಮಾಡುವವರು ಇಲ್ಲಿ ಬಂದಾಗ ಹೇಳ್ತಾರೆ ಪರಶುರಾಮ ಮೂರ್ತಿಯನ್ನ ಎಲೆಕ್ಷನ್ ವರೆಗೆ ಪೆಂಡಿಂಗ್ ಇಡಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ನಿಮ್ಗೆ ಪ್ರವಾಸೋದ್ಯಮ ಆಗ್ಬೇಕಾ, ಅಲ್ಲ ನೀವು ಪತ್ರಿಕಾ ಮುಖಾಂತರವಾಗಿ ಹೇಳಿಕೆಯನ್ನು ಸುಮ್ಮನೆ ಕೊಡ್ತೀರಾ ಅಂತ ಹೇಳುವಂತ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇವೆ. ಬೈಲೂರಿಗೆ ನಾವು ಪ್ರಾರಂಭದಿಂದ ಹೇಳಿದ್ದೇವೆ, ಶಾಸಕರ ಮೇಲೆ ಆರೋಪವನ್ನು ಮಾಡಿದ ದಿನದಿಂದ ಶಾಸಕರು ಹೇಳಿದ್ದಾರೆ, ನಾವು ಕೂಡ ಹೇಳಿದ್ದೇವೆ. ಅದರ ತನಿಖೆ ಆಗಬೇಕು, ಯಾರು ಆರೋಪಿಗಳಿದ್ದೆ ಅವರ ಮೇಲೆ ಶಿಕ್ಷೆಯನ್ನ ಮಾಡಿ ಪ್ರವಾಸೋದ್ಯಮವನ್ನ ಮಾಡುವುದಕ್ಕೋಸ್ಕರ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಜನರಿಗೆ ಬಿಟ್ಟು ಕೊಡಿ ಅನ್ನುವಂತಹ ಮಾತುಗಳನ್ನ ಪ್ರಾರಂಭ ದಿನಗಳಿಂದ ಶಾಸಕರಾಗಿರ್ಬೋದು ನಾವಾಗಿ ಹೇಳ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಪರಶುರಾಮ ಥೀಮ್ ಪಾರ್ಕ್ ಅನ್ನ ರಾಜಕೀಯ ಇಶ್ಯೂ ಆಗಿ ಮಾಡಬೇಕಾಗಿದೆ. ಎಲ್ಲಿ ಹೋದ್ರೂ ಕೂಡ ಅವರಿಗೆ ಮಾತಾಡ್ಲಿಕ್ಕೆ ಇರೋದು ಒಂದೇ ವಿಷಯ, ಪರಶುರಾಮ ಥೀಮ್ ಪಾರ್ಕ್, ಪರಶುರಾಮ ಥೀಮ್ ಪಾರ್ಕ್, ಪರಶುರಾಮ ಥೀಮ್ ಪಾರ್ಕ್ ಹಾಗಾಗಿ ಈ ವಿಚಾರವನ್ನ ಬಿಟ್ಟು ಅದನ್ನ ಆದಷ್ಟು ಬೇಗ ನಿಮ್ಮ ಸರ್ಕಾರ ಇದೆ, ನೀವೇ ಅದನ್ನ ಮನವಿಯನ್ನ ಮಾಡಿ, DKC ಅವರು ನಿನ್ನೆಲ್ಲ ಮೊನ್ನೆ ಹೇಳಿದ್ದಾರೆ ಪ್ರವಾಸೋದ್ಯಮ ತಾಣ ಕರಾವಳಿ ಮಾಡ್ಬೇಕಂತ ಹೇಳಿ. ಅದರ ನಿಟ್ಟಿನಲ್ಲಿ ಏನು ಬಿಡುಗಡೆ ಮಾಡಬೇಕಿದ್ದ ಹಣ ಇದೆ ಅದನ್ನು ಬಿಡುಗಡೆ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಕಾರ್ಕಳದ ಕಾಂಗ್ರೆಸ್ ಮಾಡಬೇಕು. ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಳ್ಳುವ ಕೆಲಸವನ್ನ ಮಾಡಬೇಕು. ಮೊನ್ನೆ ಶಾಸಕರು ಅಲ್ಲಿಗೆ ಕಳ್ಳತನ ಆಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಆ ವಿಸಿಟಿಗೆ ಹೋದಾಗ ಅಲ್ಲಿ ನೋಡಿದಂತಹ ಹೋಗ್ಲಿಕ್ಕೆ ಪಾಳು ಬಿದ್ದು ಹೋಗಿದೆ. ಅದನ್ನು ನೋಡಿ ಅಲ್ಲೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಇದನ್ನ ನಾವು 11ನೇ ತಾರೀಕಿಗೆ ಸ್ವಚ್ಛ ಮಾಡುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ನಾವು ಯಾವಾಗ ಸ್ವಚ್ಛ ಮಾಡ್ತೇವೆ ಅಂತ ಮುಂದೆ ಹೋಗಿ DC ಅವರಿಗೆ ನೆನಪಾಯ್ತು ಅಲ್ಲಿ ಪಾಳು ಬಿದ್ದಿದೆ ಅಂತ. ಅವರ ಅಂಡರ್ ಅಲ್ಲಿ ಬರುವಂತ ಇಲಾಖೆ ಅದು ಪ್ರವಾಸೋದ್ಯಮ ಇಲಾಖೆ, ನಿರ್ಮಿತಿ ಅವರು ಕೆಲಸ ಮಾಡ್ತಿದ್ದಾರೆ. ಆದ್ರೆ 2.5 ವರ್ಷದಿಂದ ಸ್ವಚ್ಛತೆ ಕೆಲಸ ಅವರು ಮಾಡಲಿಲ್ಲ. ಮೊನ್ನೆ ನಾವು ಮಾಡ್ತೇವೆ ಅಂತ ಹೇಳುವಾಗ ಸ್ವಚ್ಛತೆ ಮಾಡಿದ್ರು, ಈಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವಾಗ ಅಲ್ಲಿ ನಿರ್ಬಂಧವನ್ನು ಹಾಕುವಂತ DC ಅವರು ಮಾಡಿದ್ದಾರೆ. ನಾನು DC ಅವರಿಗೆ ಈ ಮುಖಾಂತರವಾಗಿ ಮನವಿಯನ್ನು ಮಾಡ್ತೇನೆ, ನಿಮಗೂ ಕೂಡ ಬದ್ಧತೆ ಬೇಕು, ಸರ್ಕಾರದ ಜೊತೆ ನೀವು ಕೈ ಜೋಡಿಸಬಾರ್ದು. ಯಾಕಂತ ಹೇಳಿದ್ರೆ ನೀವು ಒಂದು ಸಪರೇಟ್ ಇಲಾಖೆ. ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸೋದ್ಯಮ ಬಂದ್ರೆ ಉಡುಪಿ ಜಿಲ್ಲೆಗೆ ಹೆಸರಾಗ್ತದೆ. ಉಡುಪಿ ಜಿಲ್ಲಾದ್ಯಂತ ಇರುವಂತಹ ಪ್ರವಾಸ ತಾಣಗಳಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಕೂಡ ಒಂದು. ಇಲ್ಲಿ ಕೂಡ ನಮಗೆ ಆದಾಯ ಬರುವಂತಹ ಸೋರ್ಸಸ್ ಇದೆ. ಹಾಗಾಗಿ ಇದನ್ನು DC ಅವರು ಆದಷ್ಟು ಬೇಗ ಬಿಟ್ಟುಕೊಡುವ ಕೆಲಸವನ್ನು ಮಾಡಬೇಕು. ಏನು ಫೈಬರ್ ಗ್ಯಾಂಗ್ನವರು ಇವತ್ತು ನಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ನಾವು ನಿಮ್ಗೆ ಹೇಳ್ತಿದ್ದೇವೆ, ನೀವು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದೀರಿ ಕಾರ್ಕಳ ತಾಲೂಕಿನಲ್ಲಿ, ನಿಮ್ಮ ಕಾಮಗಾರಿ ಎಷ್ಟು ಒಳ್ಳೆದಿದೆ, ಎಲ್ಲ ಕಡೆಯಲ್ಲಿ ನಿಮ್ಮ ಕಾಮಗಾರಿಗಳ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಹಾಗಾದ್ರೆ ನಾವು ಹೇಳ್ಬೋದಲ್ಲ, ನೀವು ಕೂಡ ಕಳಪೆ ಕಾಮಗಾರಿ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ. ನಮ್ಮ ಶಾಸಕರು ಕಳಪೆ ಕಾಮಗಾರಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಮ್ಮ ಶಾಸಕರು ಕಾಂಟ್ರಾಕ್ಟ್ ಅಲ್ಲ, ಅವರು ಕಾಂಟ್ರಾಕ್ಟ್ನ ಉದ್ಯಮವನ್ನು ಮಾಡುವುದಿಲ್ಲ. ಆದ್ರೆ ನೀವು ಅದನ್ನು ಹೇಳುವಾಗ ಯೋಚಿಸಬೇಕು, ಕಳಪೆ ಕಾಮಗಾರಿ ಮಾಡುವಾಗ ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ನೀವು ಹೇಳಬೇಕು. ಮೂರ್ತಿಯ ಒಂದು ವೇಳೆ ತನಿಖೆ ಮಾಡುವುದಾದ್ರೆ ಮೂರ್ತಿಯ ತನಿಖೆಯನ್ನು ನೀವು ಮಾಡಿ, ತೊಂದರೆ ಇಲ್ಲ, ಕೋರ್ಟಲ್ಲಿ ಇದನ್ನು ನೀವು ಮಾಡಿಸಿಕೊಂಡು ಹೋಗಿ. ಪರಶುರಾಮ ಥೀಮ್ ಪಾರ್ಕ್, ಆ ಥೀಮ್ ಪಾರ್ಕ್ ಅಂತ ಹೇಳಿದ್ರೆ ಅಲ್ಲಿ ಆಡಿಟೋರಿಯಂ ಇದೆ, ಪರಶುರಾಮನ ಜೀವನ ಚರಿತ್ರೆ ಇದೆ, ಮೇಲೆ ಹೋದಾಗ 360 ಡಿಗ್ರಿ ವ್ಯೂ ಇದೆ, ಅದನ್ನು ನೋಡುವಂತಹ ಜನರು ಬರ್ತಾರೆ. ಅದಕ್ಕೋಸ್ಕರ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಜನರಿಗೆ ಆದಷ್ಟು ಬೇಗ ಬಿಟ್ಟುಕೊಳ್ಳುವ ಕೆಲಸವನ್ನು ಮಾಡಬೇಕು. ಬರುವ ವರ್ಷ ಇದರಲ್ಲಿ ಕಾರ್ಕಳದಲ್ಲಿ ಮತ್ಸ್ಯಾಭಿಷೇಕ ಇದೆ, ದೇಶದಾದ್ಯಂತ ಪ್ರವಾಸಿಗರು ಕಾರ್ಕಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನು ನೋಡ್ಲಿಕ್ಕೂ ಒಂದಷ್ಟು ಜನ ದೇಶದಿಂದ ಬರ್ಲಿಕ್ಕಿದ್ದಾರೆ. ಅವರಿಗೆ ಅದನ್ನ ಆಗುವಂತ ಕೆಲಸವನ್ನ ನೀವು ಮಾಡಿಸಿ ಕೊಡ್ಬೇಕು ಅಂತ ಹೇಳುವಂತ ಮಾತನ್ನು ಹೇಳ್ತಾ, ನಮ್ಗೆ ವಿಷಯ ಇರೋದು ಇಷ್ಟೇ, ಫೈಬರ್ ಗ್ಯಾಂಗ್ ಇನ್ನು ಮುಂದೆ ಆದ್ರೂ ಸುಳ್ಳನ್ನು ಹೇಳುವ ಕೆಲಸವನ್ನು ಬಿಟ್ಟು ಬಿಡಬೇಕು. ಸುಳ್ಳಿನ ಕಂತೆಯನ್ನ ಮಾಡುವುದರ ಮುಖಾಂತರವಾಗಿ ಜನರ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡಬೇಡಿ. ಆರೋಪಿಗಳಿಗೆ ಬೆಂಬಲವನ್ನು ನೀಡುವಂತ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಆದ್ರೆ ಪರಶುರಾಮ ಥೀಮ್ ಪಾರ್ಕ್ ಆದಷ್ಟು ಬೇಗ, ಈಗ ನಮ್ಗೆ ಗೊತ್ತಿದ್ದ ಹಾಗೆ ಈಗ ಉಪವಾಸವನ್ನು ಮಾಡ್ತೇವೆ ಅಂತ ಹೇಳುವಂತ ಮುತಲಿಕ್ನ ಟೀಮ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿನಂದನೆ ಅರ್ಹ. ಯಾಕಂತ ಹೇಳಿದ್ರೆ ಅವ್ರು ಇದಕ್ಕಿಂತ ಮೊದಲೇ ಹೇಳಬೇಕಿತ್ತು, ಉಪವಾಸವನ್ನು ಕುತ್ಕೊಳ್ಬೇಕಿತ್ತು. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಅವ್ಯವಹಾರವಾದ್ದಲ್ಲ, ಕಾರ್ಯಕ್ರಮ ಕೆಲಸ ಆಗ್ತಾ ಇಲ್ಲ.
2 ವರ್ಷದಿಂದ ಏನೇ ಒಂದು ಕೆಲಸ ಆಗ್ತಾ ಇಲ್ಲ. ಆ ಕೆಲಸ ಆಗ್ಬೇಕಂತ ಹೇಳಿ ಏನು ಅವರು ಉಪವಾಸ ಕುತ್ಕೊಳ್ಳಿಕ್ಕೆ ಹೋಗ್ತಾರ, ಅವರಿಗೆ ನಮ್ಮ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ ನಮ್ದು ಆಗ್ರಹ ಕೂಡ ಅಷ್ಟೇ, ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಜನರಿಗೆ ಬಿಟ್ಟುಕೊಡ್ಬೇಕಂತ ಹೇಳುವಂತ ಆಗ್ರಹ ಇದೆ. ಅದನ್ನು ಮಾಡುವ ಕೆಲಸ ಫೈಬರ್ ಗ್ಯಾಂಗ್ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಹೇಳಿಕ್ಕೆ ಬಯಸ್ತೇವೆ.